ಇವತ್ತು ಎಲ್ಗೋ ಹೋಯ್ತಾ ಇದೀವಿ. ಎಲ್ಲಿಗೋ ಹೋಯ್ತವ್ರ? ಎಲ್ಲಿಗೆ ಹೋಯ್ತವ್ರೆ? ನಾವು ಇವತ್ತು ಮನೆಗೆ ಹೋಗೋದ್ ಬಿಟ್ಬಿಟ್ಟು ಊಟ ಮಾಡೋಣ ಅಂತ ಚಿಕ್ಕಪೇಟೆಗೆ ಬಂದ್ಬಿಟ್ಟು ಹಣ್ಣು ಮಾರ್ಕೆಟ್ ಬರ್ತಾ ಇದೀವಿ. ಇಲ್ಲಿ ಬರ ಕಾಲ್ ಕಚ್ಚು ನೋಡಿ, ಉಗುರು ತಾವೇ ಕಚ್ಚೈತೆ. ಏನ್ ಮಾಡೋದಪ್ಪ ದೇವ್ರೆ, ಇಲ್ಲಿ ಇಂಜೆಕ್ಷನ್ ಇರೋ ಜಾಗ ಇಡಕ್ಕೆ ಜಾಗ ಇಲ್ಲ, ಎಲ್ಲಿ ಬಂದು ಸೇರ್ಕೊಳ್ಳೋದು? ಇಲ್ಲಿ ಏನ್ ಕತೆನೋ ಗೊತ್ತಿಲ್ಲ. ಹೋಗತ್ತ ಅದಕ್ಕೆ ಅನ್ನೋದು ದೊಡ್ಡ ಮನೆ ತಗೋಬೇಕು ಅಂತ. ದೊಡ್ಡ ಮನೆ ಅಲ್ಲಿ ಯಾಕೆ ಕೊಡ್ತಾರ ಕಾಣೆ? ದೊಡ್ಡ ಮನೆ ಈ ಕಡೆ ಹೋದ್ರೆ ತರಕಾರಿ, ಈ ಕಡೆ ನಾರ್ಮಲ್ ಫ್ರೂಟು. ಪಪ್ಪಾಯ ಹಣ್ಣು ನೋಡಿ, ಪಪ್ಪಾಯ ಹಣ್ಣು ನೋಡಿ, ಆಮೇಲೆ ಮಾವಿನ ಹಣ್ಣು ನೋಡಿ, ಕೊತ್ತಂಬರಿ ಸೊಪ್ಪು ನೋಡಿ, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ನೋಡಿ ನೋಡಿ ನೋಡಿ, ಆಮೇಲೆ ಕಚ್ಚಡ ಕಸ ನೋಡಿ. ಕಚ್ಚಡ ಕಸ ತೆಗಿಕಾಗ್ತಾ ಇಲ್ಲ. ಇವಾಗ ಅದನ್ನ ಒಡ್ಸಕ್ಕೆ 20 ರೂಪಾಯಿ ಬೇಕಂತೆ. 20 ರೂಪಾಯಿ ಕೊಡ್ತೀನಿ, ಇದೆಲ್ಲ ಕೆಲಸ ಮಾಡು ಅಂತ ಹೇಳ್ಬಿಟ್ಟು ನಮ್ಮ ಪಾಪು ಕೈಲಿ ಅಗ್ರಿಮೆಂಟ್ ಮಾಡಿಸ್ಕೊತಾ ಇದೀನಿ. ಎಲ್ಲೂ ಏನಿಡಕ್ಕೂ ಜಾಗ ಇಲ್ಲ. ಸ್ಟಾಂಡ್ ಬೇರೆ ಮುರಿದೋಯ್ತು ಇವಾಗ ಬಟ್ಟೆದು. ಏನೆಲ್ಲ ವೇಟು ವೀಲ್ ಚೇರ್ ಇಡಕ್ಕೂ ಜಾಗ ಇಲ್ದಂಗೆ ಆಗಿ ಇವಾಗ ಎಲ್ಲ ತುಂಬ್ಕೊಂಡಿದ್ದಾವೆ ವಸ್ತುಗಳು. ಎಲ್ಲಿಡೋದಪ್ಪ? ಎಷ್ಟು ವಸ್ತುಗಳಿದಾವೆ ಅಂದ್ರೆ ಎಲ್ಲಿಡ್ಬೇಕು ಗೊತ್ತೇ ಆಯ್ತಲ್ಲ, ಹಂಗಾಗ್ಬಿಟ್ಟೈತೆ. ಇಲ್ಲಿ ಬೇರೆ ನಟ್ಟು, ಆ ಸ್ಟಾಂಡ್ ಮಿಲ್ಟು ಅಲ್ಲೆಲ್ಲ ನಟ್ಟು ಹೋಗೋದು ತಲೆ ಕೆಟ್ಟೋಗ್ಬಿಟ್ಟೈತೆ. ಇಲ್ಲಿ ಬೇರೆ ಕಾಲ್ ಕಚ್ಚಿ ಹೋಗ್ಬಿಟ್ಟೈತೆ. ಇಲ್ಲಿ ಬರ ಕಾಲ್ ಕಚ್ಚು ನೋಡಿ, ಉಗುರು ತಾವೇ ಕಚ್ಚೈತೆ. ಏನ್ ಮಾಡೋದಪ್ಪ ದೇವ್ರೆ, ಇಲ್ಲಿ ಇಂಜೆಕ್ಷನ್ ಇಲ್ಲಿರೋ ಜಾಗ ಇಡಕ್ಕೆ ಜಾಗ ಇಲ್ಲ, ಎಲ್ಲಿ ಬಂದು ಸೇರ್ಕೊಳ್ಳೋದು? ಇಲ್ಲಿ ಏನ್ ಕತೆನೋ ಗೊತ್ತಿಲ್ಲ. ಹೋಗತ್ತ ಅದಕ್ಕೆ ಅನ್ನೋದು ದೊಡ್ಡ ಮನೆ ತಗೋಬೇಕು ಅಂತ. ದೊಡ್ಡ ಮನೆ ಅಲ್ಲಿ ಯಾಕೆ ಕೊಡ್ತಾರ ಕಾಣೆ? ದೊಡ್ಡ ಮನೆ ಇರೋರಿಗೆ ಬಾಡೆ ಕೊಟ್ಟದ್ದು ಫಸ್ಟ್ ಹಾಕಿತ್ತು. ಇಲ್ಲಿ ನೋಡಿ ಪಾಪು ಏನ್ ಕೆಲಸ ಮಾಡ್ತಾ ಐತೆ ಅಂತ. ವಾಶ್ರೂಮ್ಗೆ ಹೋಗ್ತಿರ್ಗ ವಾಪಸ್ ಹೋಗಿ ಕೆಳಗಡೆ ಇಳಿಯಂಗ್ ಮಾಡ್ತಾ ಐತೆ. ಏನಿದು ಕತೆ? ಎಲ್ಲಿ ಕ್ಲೋಸ್ ಆಯ್ತಲ್ಲ, ಚೆಕಿಂಗ್ ಎಲ್ಲ ಹಾಕ್ಸ್ಬಿಟ್ಟು ಒಳಗಡೆ ಬಂದ್ರೆ ಹೊಟ್ಟೆ ಸಿದ್ದೈತೆ ಅಂತ ವಾಪಸ್ ಹೇಳ್ಕೊಂಡೈತೆ. ಏನ್ ಮಾಡೋಣ ಈ ಮಗುಗೆ? ಒಳಗೆ ಕಟ್ಟಕ್ ಬರ್ತದೆ ಇವಾಗ. ಫಸ್ಟು ದುಡ್ಡು ಇಸ್ಕೊಳಲ್ವ ಇವರು? ಒಳ್ಳೆ ದೋಸೆ ಸಿಕ್ಕೈತೆ, ತಿನ್ಕೊಂಬಿಡು. ಅಂತೂ ಇಂತೂ 3 ಕಿಲೋಮೀಟ್ರ್ ಹುಡ್ಕೊಂಡು ಬಂದಾದ್ಮೇಲೆ ಒಂದು ದೋಸೆ ಪಾಯಿಂಟ್ ಅಂತ ಒಂದು ಚಿಕ್ಕಪೇಟೆ ಒಳಗಡೆ ಸಿಕ್ತು. ನಾವು ಎಲ್ಲ ಬರೀ ಇಲ್ಲಿ ಶಾಪಿಂಗ್ ಮಾಡೋವಂಥ ಜಾಗದಲ್ಲಿ ಊಟ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ಕೊಂಬರೋ ಟೈಮಲ್ಲಿ ಸದ್ಯ ಸಿಕ್ತು. ಹೆಂಗೋ ಖುಷಿಯಾಗಿ ಅವನ ಜೊತೆ ತಿಂದ್ಬಿಟ್ಟು ನಿಜವಾಗ್ಲೂ ಮಕ್ಕಳಾಗಿ ಬೆರಿಬೇಕಂತೆ. ಇಲ್ಲಿ ನೋಡಿ ಒಂದು ಮಗುನ ಕೂರಿಸ್ಕೊಂಡು ಹೆಂಗೆ ಹೋಗ್ತಾ ಇದ್ದಾರೆ ಅಪ್ಪ ಅಮ್ಮ. ಎಷ್ಟು ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ನೋಡಿ ಅವರು. ಅವ್ರನ್ನ ನೋಡಿದಾಗ ನಿಜವಾಗ್ಲೂ ಬಡತನ ಇದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಿ ಬದುಕಬೇಕು ಅಂತ ಒಂದು ಜೀವನ ಕಟ್ಕೊಳ್ಳೋರಿಗೆ ನಿಜವಾಗ್ಲೂ ಒಳ್ಳೆ ಲೈಫು ಸಿಕ್ಕಿದೆ. ಕೆಲವೊಬ್ಬರು ಹಿಂಗೆ ನೆಮ್ಮದಿ ಇಲ್ದಿದ್ದ ಲೈಫಲ್ಲಿ ನಮ್ಮ ಥರ ಅಬೆಪಾರಿಯಾಗಿ ರೋಡಾಲಿತಾ ಇರ್ತಾರೆ. ಬಟ್ ಆದರೂ ನನ್ನ ಮಗನ ಜೊತೆ ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಬೋದು. ಇವತ್ತು ಎಲ್ಗೋ ಹೋಯ್ತಾ ಇದೀವಿ. ಎಲ್ಲಿಗೋ ಹೋಯ್ತವ್ರ? ಎಲ್ಲಿಗೆ ಹೋಯ್ತವ್ರೆ? ನಾವು ಇವತ್ತು ಮನೆಗೆ ಹೋಗೋದ್ ಬಿಟ್ಬಿಟ್ಟು ಊಟ ಮಾಡೋಣ ಅಂತ ಚಿಕ್ಕಪೇಟೆಗೆ ಬಂದ್ಬಿಟ್ಟು ಹಣ್ಣು ಮಾರ್ಕೆಟ್ ಬರ್ತಾ ಇದೀವಿ. ಹೌದು, ಹಣ್ಣು ಮಾರ್ಕೆಟ್ ನೋಡಿಲ್ವಲ್ಲ, ಫಸ್ಟ್ ಟೈಮ್ ಕರ್ಕೊಂಡು ಹೋಗೋಣ ಅಂತ. ಎಲ್ಲಿ ಮಮ್ಮಿ? ಮೊದಲೇ ನಮ್ಮ ಗಾಡಿ ಹೋಗಲ್ಲ, ಅಡ್ಡನ್ನೇ ಬರ್ತಾರೆ. ಅಯ್ಯೋ ಇದ್ಯಾವ ಕಾರ್ ಹಿಂದೆ ಬರ್ತಾವನೆ. ಡ್ರ್ಯಾಗನ್ ಫ್ರೂಟ್ ಕೊಡ್ಸು, ಇರೋದು ಸ್ವಲ್ಪ ಬಟರ್ ಫ್ರೂಟು. ಅಯ್ಯೋ ಫ್ರೂಟ್ ಎಲ್ಲ ಇವಾಗ ಸ್ಟಾರ್ಟ್ ಆಗ್ತವೆ, ಇನ್ನೂ ಮಾರ್ಕೆಟ್ ಒಳಗಡೆ ಹೋಗಿಲ್ಲ. ಇರೋ ಅಳ್ಳಾಡ್ಸ್ಬಾರ್ದಂಗೆ. ಪಪ್ಪಾಯ ಹಣ್ಣು ನೋಡಿ, ಆಮೇಲೆ ಮಾವಿನ ಹಣ್ಣು ನೋಡಿ, ಕೊತ್ತಂಬರಿ ಸೊಪ್ಪು ನೋಡಿ, ಪಾಲಕ್ ಸೊಪ್ಪು ನೋಡಿ ನೋಡಿ ನೋಡಿ, ಆಮೇಲೆ ಕಚ್ಚಡ ಕಸ ನೋಡಿ. ಕಚ್ಚಡ ಕಸ
ಮಾವಿನ ಹಣ್ಣು ನೋಡಿ ಕೊಳ್ತೋಗ್ಬಿಟ್ಟು ಹಸು ತಿಂತಾ ಇತ್ತು. ಎಲ್ಲಿ? ಹೌದಾ? ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಕಾಲದಲ್ಲಿ ಕೊಳ್ತೋಗ್ಬಿಡುತ್ತಲ್ಲ, ಇದೆಲ್ಲ ಪಾಟಿ ರೂಪಿ ಇಸ್ಕೊಂಡ್ಬಿಟ್ಟವ್ರಲ್ಲಪ್ಪ ಮಾವಿನ ಹಣ್ಣು. ಅವೆಲ್ಲ ಹಣ್ಣಾಗಿರೋವಲ್ಲ ಅದಕ್ಕೆ. ಮಾರ್ಕೆಟ್ ಒಳಗಡೆ ಬಂದರೆ ರೇಟ್ ಕಮ್ಮಿ ಸಿಗುತ್ತೆ ಹಣ್ಣುಗಳು, ಯಾಕಂದ್ರೆ ಸಿಕ್ಕಾಪಟ್ಟೆ ಹಣ್ಣುಗಳು ಅವಲ್ಲ. ಇದೇನು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಲ್ಲೇ ಐತೆ? ಇಲ್ಲ ಐತೆ, ನಾವು ಹತ್ಕೊಳಕ್ಕಾಗಲ್ಲ. ಇಲ್ಲಿ ನಾವು ಆ ಕಡೆಯಿಂದ ಬರ್ಸ್ಬಿಡ್ಬೇಕು, ಹೊತ್ಕೋಬೇಕಲ್ಲ. ಇದು ಅಂಡರ್ ಗ್ರೌಂಡಲ್ಲಿ ಮಾಡೋದು. ಇಲ್ಲಿ ನೋಡಿ, ಇದು ಮಾರ್ಕೆಟು, ಇಲ್ಲಿನ ಸ್ಟಾರ್ಟ್ ಆಗುತ್ತೆ ಹೋಲ್ಸೇಲ್ ಹಣ್ಣು. ಇಲ್ಲೆಲ್ಲ 1 kg 2 kg ಕೊಡೋದೇ ಇಲ್ಲ. ಮಮ್ಮಿ ಹಾಫ್ ಫೇವ್ರೇಟ್ ಮಾವಿನ ಹಣ್ಣು 1 kg 60 ರೂಪಾಯಿ. ಫಸ್ಟ್ ಅಲ್ಲೆಲ್ಲ ನೋಡ್ಕೊಂಡು ಬರೋಣ, ಆಮೇಲೆ ಲಾಸ್ಟಲ್ಲಿ ಇಲ್ಲಿ ತಗೋಣ. ಲಿಚಿ ಸೀಸನಲ್ ಫ್ರೂಟ್ಸ್ ಎಲ್ಲ ಇವೆಲ್ಲ. ಏನು ರಾಂಬೂತ್ ಹಣ್ಣು ಅಂತ ಇರೋ ಥರ ಇಲ್ಲೊಂದು ನೇರಳೆಣ್ಣು. ಇಲ್ಲಿ ಎತ್ಕೊ ಬಂದು ಒಂದೇ ಕಡೆ ಬಿಡ್ತಾರ, ತಗೋಬೇಕು ನಾವು. ಅಲ್ಲಿ ನೋಡಿ ಚರು. ಸರಿ ರಿಚಿ ಚರು ಅಂದ್ರೇನು? ಚರಿ ಚರಿ ಸರಿ. ಸ್ಟ್ರಾಬೆರಿ ಸಿಗಲ್ಲ. ಅಲ್ಲಿ ನೋಡ್ರಿ ಕಲ್ಲಂಗಡಿ. ಕಲ್ಲಂಗಡಿ ಹಣ್ಣು. ಅಯ್ಯೋ, ಕಡ್ಲೆಕಾಯಿ ಎಲ್ಲ ಕೊಡೋದು ಕಲ್ಲಂಗಡಿ ಹಣ್ಣು. ಇವಾಗ ಸೀಸನಲ್ ಫ್ರೂಟ್ ಅದು ಚೆನ್ನಾಗಿರುತ್ತೆ. ದೊಡ್ಡ ಕಡೆ ಬಂದಿದೆ. ಸ್ವಲ್ಪ ನಾವು ಹೊಂಟಾಗ್ತೀವಿ. ಎಲ್ಲಿ ನೋಡ್ತಾ ಇದ್ದೀರಾ? ನೋಡಲ್ಲ ಮಾಡಲ್ಲ, ಹೆಂಗೆ ಬರ್ತೀರಪ್ಪ? ಆ ಗಾಡಿ ಸಂದಿಲಿ ಎಲ್ಲ ಹೋಗ್ಬಿಡಕ್ಕಾಗುತ್ತೆ? ಆಟೋ ಏನ್ ತಲೆ ಕೂತಿಲ್ವಾ? ಅಲ್ಲ, ಗಾಡಿ ಸಂದಿಲಿ ಹೆಂಗ್ ಹೋಗ್ತೀರಾ ನೀವು? ಹಂಗೆ ಹೋಗ್ತಾ ಇದ್ದೀರಲ್ಲ, ಕಿವಿಗೆ ಏಟ್ ಫೋನ್ ಹಾಕೊಂಡಿದ್ದೀರಾ? ಸಂದಿಲಿ ಯಾರಾದ್ರೂ ನೋಡ್ಬಿಟ್ರೆ ಎಲ್ಲ ಕಿವಿಗೆ ಹೆಡ್ಫೋನ್ ಹಾಕೊಬಿಡ್ತಾರೆ, ಹೆಂಗೆಂಗೋ ಬಂದ್ಬಿಡ್ತಾರೆ. ಪಾಪ ಜಸ್ಟ್ ಮಿಸ್ ಭಯ ಆಗ್ಬಿಡ್ತಾವ ನನಗೆ. ಆಟೋದನ್ನು ನೋಡಲಿಲ್ಲ ನಾನು, ಅವನ ಕಡೆಗೆ ಒಂದು ಬರ್ತಾವನೆ. ಎಂತ ಗುಬಾಲ್ಡು ಗೂಗಲ್ ಅಂತಾರ ಸಿಕ್ಕಾಪಟ್ಟೆ ಸಿಟ್ಕೊಂಡಿತ್ತು ನಮಗೆ. ಗಾಡಿಗೆ ಏನಾದ್ರು ಸ್ಕ್ರಾಚ್ ಆಯ್ತಾ? ಇಲ್ಲ ಇಲ್ಲ, ಗಾಡಿಗೆ ಆಗಿಲ್ವಾ? ಹಿಂದೆ ಪಾಪ ಎಳ್ಕೊಂಡ್ರು ಅವ್ರು. ಎಂತ ಗುಬಾಲ್ಡು ಅನ್ಬಾರ್ದು. ಇನ್ನೇನು ನೋಡ್ಕೊಂಡು ಕಂಡ್ಬಿಟ್ಕೊಂಡು ಓಡ್ಸಕ್ ಬರಲ್ಲ. ನೀನು ಅಣ್ಣನ ವಿಡಿಯೋ ಮಾಡ್ತಿದ್ಯಾ? ನೀನು ಬರೀ ಮಿರರ್ ವಿಡಿಯೋ ಮಾಡ್ತಾ ಇದೀಯಾ? ಹಣ್ಣು ಮಾರ್ಕೆಟ್ ಕಸ 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 ಕಸ. ಹೆಂಗೆಲ್ಲ ಅನ್ಬಾರ್ದು. ಹಣ್ಣು ಮಾರುತ್ತಾವ ಇನ್ನಂಗಿರುತ್ತೆ ಅದೆಲ್ಲ. ಅದು ಇದು ಎಲ್ಲೂ ಏನಪ್ಪ ಅದು? ಡಾಕ್ಟ್ರ್ ಅಲ್ಲ, ಅದು ಡ್ರ್ಯಾಗನ್ ಫ್ರೂಟ್ ಇಲ್ಲ. ಹೇಳಕ್ಕೆ ಬರಲ್ಲ ನಿಮಗೆ. ಏನ್ ಹಿಂಗ್ ಕಸ ತುಂಬ್ಕೊಂಡವ್ರು ಇಲ್ಲೆಲ್ಲ? ಹಣ್ಣುಗಳು ತಂದಾಗ ಹಂಗೆ ಇರುತ್ತೆ ಸುಮ್ಮನೆ. ಇಲ್ಲೊಂದು ತಾತ ಐತೆ, ಆ ತಾತನ ಹತ್ರ ಹಣ್ಣು ತಗೊಂಡ್ರೆ ಚೆನ್ನಾಗಿರೋ ಕೊಡುತ್ತೆ. ಎಲ್ಲೈತಪ್ಪ? ಅಲ್ಲ, ಇದು ಲಾಸ್ಟಲ್ಲಿ ಇದ್ದ, ಅದಕ್ಕೆ ಹೋಗ್ತಾ ಇರೋದು. ನೀನು ನಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ಲ ನಾನು. ನಿನ್ನ ಗಾಡಿ ಕರ್ಕೊಂಡು ಹೋಗ್ತೀನಲ್ಲ, ಅದೇ ತಪ್ಪು. ಅಯ್ಯೋ, ಹಿಂಗೆತ್ತು ಹಿಂಗೆ ಏನಕ್ಕೆ? ಏನು ಕಾಣ್ತದಲ್ಲಿ? ಅಯ್ಯೋ, ತಾತನ ಕಾಣಿಸ್ತೈತೆ. ಇಲ್ಲೇ ಇರೋದ ತಾತ ಇದು. ಅಯ್ಯೋ ಬಿಡಪ್ಪ, ನೀನು ಮಾಡಿ ಸಾಕು ಬಿಡು. ಎಷ್ಟಂತೆ? ಕೆಜಿ ಎಷ್ಟು ಅಂತ ಕೇಳ್ಬೇಕು ತಾನೆ ನೀನು?
ಇದು ಮಿಕ್ಸ್ ಹಾಕಿ 1 kg, ಇನ್ನೊಂದು kg ರಸಪುರಿ ಕೊಡಿ. ಅದು ಅಷ್ಟು ಇದಾಗಿಲ್ಲ ಅಲ್ವಾ, ಸ್ವಲ್ಪ ಹೋಗಿದೆ. ಅವನು ಆಟ ಆಡ್ತಾವನೆ. ಬಲಗೈ ಇಲ್ಲಿದೆ, ಅದಕ್ಕೆ ಎಡಗೈಲಿ ಮಾತ್ರ. ಸಾಕಾ? ಓಕೆನಾ? ಇರಿ 1 ಸೆಕೆಂಡ್. ಅಯ್ಯೋ, ಮುಂದೆ ಲಾರಿ ಬರ್ತೈತೆ. ಅಲ್ಲಿ ತಗೊಳ್ಳಿಲ್ಲ, ಮುಂದೆ ಬಂದ್ಬಿಟ್ಟು ಇಲ್ಲಿ ಒಬ್ಬ ಹಿಂದಿನ ಗಾಡಿ ವಾಪಸ್ ತಿರ್ಗಿಸ್ಕೊಂಡು ಹೋಗಲ್ಲ. ಏನಾಯ್ತು? ಯಾರು ಹೊಡೆದ್ರ? ಅದೊಂದು ಫ್ರೂಟ್ ತಗೋ. ಎಂತ ಫ್ರೂಟು? ದ್ರಾಕ್ಷಿ. ಅದು ಗೊತ್ತು, ತಗೋ. ಬ್ಲಾಕ್ ದ್ರಾಕ್ಷಿ. ಬ್ಲಾಕ್ ದ್ರಾಕ್ಷಿ ತಗೋ. ಎಲ್ಲ ಐತೆ ಬ್ಲಾಕ್ ದ್ರಾಕ್ಷಿ? ಅಜ್ಜಿ ಎಲ್ಲಿ ಸಿಗೋದದು? ಆಯ್ತು, ಇದು ಕಡಪ್ಪ ತಿನ್ನು. ಒರ್ಸ್ತೀನೋ? ಅಜ್ಜಿನೂ ಒರ್ಸ್ಕೊಂಡೆ ತಿಂತಿರೋದು, ನಾನು ಒರ್ಸ್ಕೊಂಡೆ. ತೊಳೆಕಾಗಲ್ಲ, ಒರ್ಸ್ಬೇಕು. ತಗೊಳ್ಳಿ ನೋಡೋಣ 1 kg ಆಗುತ್ತಾ. ಕೊಡೆ ಬಿದ್ದಿತ್ತು ಗಾಳಿಗೆ. ಬಿಡು. ಈ ಕಡೆ ಹೋದ್ರೆ ತರಕಾರಿ, ಈ ಕಡೆ ನಾರ್ಮಲ್ ಫ್ರೂಟು. ಮಮ್ಮಿ ಇಲ್ಲೈತೆ ಹಣ್ಣು 250. ಮಮ್ಮಿ ಸುಸ್ತಾಯ್ತೈತೆ. ಮಮ್ಮಿ ಡ್ರ್ಯಾಗನ್ ಫ್ರೂಟ್ ತಗೋ. ಬಾ, ಲಿಚಿ ಫ್ರೂಟ್ ಸಿಕ್ತು. लीची फ्रूट केजी कितने? 200 ಅಂತ. ಇಲ್ಲಿ 50 ರೂಪಾಯಿ ಕಮ್ಮಿ. ತಗೋ, ಏನಾಗಲ್ಲ. ಆಯ್ತು, ಡ್ರ್ಯಾಗನ್ ಫ್ರೂಟ್ ಇದೆಯಾ? ಈ ಫ್ರೂಟ್ ಹೆಸರು ಬೈ ಈಗ ಬಂದಿ. ಇದ್ರ ಹೆಸರು ಕಿತ್ನಾ ಕೆಜಿ? 400 ಇದೆ, 250. ಹಲೋ, ಅದು ಬೆಳಗ್ಗೆ ಚಳಿ ತಗೊಂಡು ಬಂದಲ್ಲ, ಒಂದು ಚೆನ್ನಾಗಿಲ್ಲ ಅಲ್ಲಿ. 1 kg ತಗೋ. 1 kg ಸರ್, ಈ ಬುಡನೆಲ್ಲ ತೆಗ್ದ್ಬಿಟ್ರೆ ಇನ್ನೊಂದೆರಡು ಹಣ್ಣು ಬರುತ್ತೆ ಅನ್ಸುತ್ತೆ. ತೆಗ್ದ್ಬಿಟ್ಟು ಹೇಳ್ತೀವಿ. ಸರ್, kg 300 ರೂಪಾಯಿ ತಗೊಂಡಿದ್ದೀರಾ, ನೀವು ತೆಗಿಲಿಲ್ಲ ಅಂದ್ರೆ ಹೆಂಗ್ ಮಾಡೋದು? ಮತ್ತೆ ಹಂಗೆ ಕೊಡ್ರಿ, ಅದೇ ಕೊಡಿ. ನಂಗೆ ಇದು ಬೇಡ, ಸುಮ್ಮನೆ ಏನಕ್ಕೆ ಬುಡ. ಬಾಯಲ್ಲಿ ಕಚ್ಚಿ ತೆಗಿ ಸಾಕು. ಅದೇ ತಿನ್ನಿ ಇವಾಗ. ತಿನ್ನಪ್ಪ. ಚೆನ್ನಾಯ್ತಾ? ಒತ್ತೋದನ್ನ ಒತ್ತದಿರ ಕುತ್ಕೊಬಿಟ್ರೆ ನೀನು ಕಾಲ್ ನೋವು ಅಂತ ಬತ್ತೀಯಾ? ಗ್ರೌಂಡ್ ಫ್ಲೋರ್ಗೆಲ್ಲ ನಾವು ಹೋಯ್ತಾ ಇರೋದು, ಕಾನ್ ಕೊಡ್ಸ್ಕೋಗ್ಬೇಕು. ಅವ್ನು ಕಾಲ್ ನೋವು ಅಂತ ಕೂತ್ಕೊಂಡ್ಬಿಟ್ಟವನೆ, ಅದಕ್ಕೆ ಒತ್ತಿದ. ಒಳ್ಳೆ ಪಾಪು ನೋಡಿ, ಕಾಲ್ ನೋವಂತೆ. ಯಾಕೆ ಊಟ ಮಾಡೋಣ ಅಂತ ವಾಪಸ್ ಕರ್ಕೊಂಡು ಹೋಗಿದ್ದಿ ಮೆಟ್ರೋ ಇಂದ ನನ್ನ. ನಿಂಗೆ ಹಂಗೆ ಆಗ್ಬೇಕು. ಸರಿ ಬಾ ಹೋಗೋಣ. ಬಂತು ಬಾ. ಈ ಆರ್ಡರ್ಗೆ 5 ಕಿಲೋಮೀಟರ್ ಬಂದಿದ್ದಾಯ್ತು. ನೋಡೋದು ಇಷ್ಟೇ ಎಷ್ಟೈತೆ. $7.3 ಕಿಲೋಮೀಟರ್ ಇದೆ ಮನೆ. ಇವಾಗ ಹೆಂಗಪ್ಪ ಹೋಗೋದು?
ಒಂದು ಕೆಲಸದ ಮೇಲೆ ಹೊರಗಡೆ ಹೋಗಿ ಪೂರ್ವಿನ ಕರ್ಕೊಂಡೋಗಿ ಮಾರ್ಕೆಟ್ ಸುತ್ತಿಸ್ಕೊಂಡು ಬಂದು ಆಮೇಲೆ 1 ಅವರ್ ಡ್ಯೂಟಿಲಿ 2 ಆರ್ಡ್ರ್ ಮಾಡ್ಕೊಂಡು ದಿನಸಿ ತಗೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಮನೇಲಿ ಒಂದಷ್ಟು ಕೆಲಸಗಳಿದ್ದಾವೆ. ಸೈಕಲ್ಗೆ ನೋಡಿ ಮನೆ ಬೀಗ ತಗೊಂಡೋಗಿ ಹಾಕೋನೆ. ಆ ಬೀಗನ ತೆಗಿಯಕ್ಕಾಗ್ತಾಯಿಲ್ಲ. ಇವಾಗ ಅದನ್ನ ಒಡ್ಸೋಕ್ಕೆ 20 ರೂಪಾಯಿ ಬೇಕಂತೆ. 20 ರೂಪಾಯಿ ಕೊಡ್ತೀನಿ, ಇದೆಲ್ಲ ಕೆಲಸ ಮಾಡು ಅಂತ ಹೇಳ್ಬಿಟ್ಟು ನಮ್ಮ ಪಾಪು ಕೈಲಿ ಅಗ್ರಿಮೆಂಟ್ ಮಾಡಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಬಾಯ್ತಾ ನೋಡಿ ಎಷ್ಟು ಕೆಲಸ ಬಿದ್ದೈತೆ ನೋಡಿ. ಒಂದು ಇದಿಲ್ಲ ಏನಿಲ್ಲ, ಒಂದು ಬಟ್ಟೆಗೂ ಸ್ಟ್ಯಾಂಡ್ ಇಲ್ಲ ಏನೂ ಇಲ್ಲ. ಇರೋ ಸ್ಟ್ಯಾಂಡು ಕೂಡ ವೀಲ್ ಚೇರ್ ಹಾಕ್ಬಿಟ್ಟು ಅದು ಮುರಿದೋಗ್ಬಿಟ್ಟದೆ. ಇವಾಗ ಈ ಬಟ್ಟೆಯಿಂದ ಹಿಡ್ದು ಇವನ್ನೆಲ್ಲ ಕ್ಲೀನ್ ಮಾಡೋದು ಯಾವಾಗ, ಅಡುಗೆ ಮಾಡ್ಕೊಂಡು ತಿನ್ನೋದು ಯಾವಾಗ, ಏನು ಮಾಡ್ಬೇಕು ಗೊತ್ತಾಯ್ತಾ ಇಲ್ಲ. ಅಗ್ರಿಮೆಂಟ್ ಮಾಡಬೇಕು ನೋಡಿ. ಆ ಬೀಗನ ಎತ್ಲೊಲ್ದಂಗೆ ಹಾಕ್ಬೇಡ ಕಣೋ ಅಂತ ಹೇಳಿದ್ರು ಹಾಕಿದ್ದಾನೆ. ಇವನು ಎಂತ ನನ್ನ ಮಗ ಇರಬೇಕು? ಹಾಂ, ಹೇಳಿದ ಮೇಲೆ ಕೇಳಲ್ಲ ಮಾಡಲ್ಲ. ಹಾಂ, ನಾನು ಯಾಕೆ ಬರ್ಕೊಡ್ಬೇಕು? ನಾನು ಬರ್ಕೊಡೋಕ್ಕಾಗಲ್ಲ. ನಾನು ಬರ್ದ್ರೆ ನಾನೇ ಆಗ್ಬಿಡ್ತೀನಿ, ನೀನು ಬರೀಬೇಕು. ನಾನು ಕೊಡಿಲಿ, ನಾನೇ ಬರಿತೀನಿ, ನೀನು ಸೈನ್ ಮಾಡಬೇಕು. ನಾನು ಸೈನ್ ಮಾಡ್ತೀನಿ. ನಿನ್ನ ಮೇಲೆ ಏನಾದ್ರು ಮಾಡ್ತೀನಿ ಅಂದರೆ ಅಗ್ರಿಮೆಂಟ್ ಮಾಡಿಸ್ಕೊಬಿಡ್ತೀನಿ ನಾನು. ಇದೇನೋ ಬರೀತಾರ ಕಣಪ್ಪ, ಹಿಂಗೆ ತಿರ್ಸಪ್ಪ. ಪೂರ್ವಿ, ನಾನು ಪೂರ್ವಿಯಾದ ನಾನು ಮಮ್ಮಿ ಹತ್ತಿರ ಬೀಗ ಹೊಡೆಯಲು 20 ರೂಪಾಯಿ ಸಾಲ ಮಾಡಿರೋದ. 20 ರೂಪಾಯಿ ಸರಿಯಾಗಿ ಹಿಡ್ಕೋಬೇಕು. ಸಾಲ ಮಾಡಿರುವುದರಿಂದ ಅದಕ್ಕೆ ಓದ್ಕೊಂಡು ಬರಿತಾ ಇದ್ದೀನಿ. ಮಾಡಿರುವುದರಿಂದ ಮನೆಯಲ್ಲಿ ಬಿದ್ದ ಎಲ್ಲ ವಸ್ತುಗಳನ್ನು ಎತ್ತಿಡುತ್ತೇನೆ ಎಂದು ಒಪ್ಪಿಕೊಂಡಿದ್ದೇನೆ. ಮನೆಯಲ್ಲಿ ಬಿದ್ದ ವಸ್ತುಗಳನ್ನು ಎತ್ತಿಡುತ್ತೇನೆಂದು ಒಪ್ಪಿಕೊಂಡಿದ್ದೇನೆ. ಇರಪ್ಪ, ಸರಿಯಾಗಿ ಹಿಡ್ಕೋಬೇಕು. ಒಪ್ಪಿಕೊಂಡಿದ್ದೇನೆ. ಹಾಂ, ಸೈನ್ ಮಾಡು. ಅಗ್ರಿಮೆಂಟ್ ಮಾಡ್ಬಿಟ್ಟ. ಇವಾಗ ಮನೆ ಕೆಲಸ ನೋಡಿ ಎಷ್ಟು ಬಿದ್ದಿದೆ. ಏನು ಇಷ್ಟೊಂದು ಬೆವರ್ತಾ ಇದೆಯಾ? ಹಾಂ, ಸೈನ್ ಮಾಡು. ಏನು ಸೈನ್ ಇದು? ಇದೇನು ಕಾಗೆ ಪಿ ಹಾಕ್ತಂಗೆ ಹಾಕ್ಬಿಟ್ಟೆ? ಕರೆಕ್ಟಾಗಿ ಸೈನ್ ಮಾಡಬೇಕು. ಈ ಅಷ್ಟಾಮಂಗೆ ಹಂಗೆಲ್ಲ ಹೊಡೆದಾಕಂಗಿಲ್ಲ, ಮೋಸ ಅದು. ಏನಿದು ಪಿ ಅನ್ನೋದು ಬೇಡ ನನಗೆ. ಪೂರ್ವಿಕ್ ಅಂತ ಸೈನ್ ಮಾಡು. ನಂಗೆಲ್ಲ ಹೇಳಂಗಿಲ್ಲ, ಸೈನ್ ಮಾಡ್ಬೇಕಷ್ಟೇ. ಯಾವ ರೈಟಿಂಗ್ ಒಟ್ನಲ್ಲಿ ಪೂರ್ವಿಕ್ ಅಂತ ಬರೀ. ಕಾಗೆ ಪಿ ಮಾಡ್ದಂಗೆ ಮಾಡಬೇಡ. ಯಾಕಪ್ಪ ಸ್ಪೆಲ್ಲಿಂಗ್ ಗೊತ್ತಿಲ್ವೇನಪ್ಪ ನಿಂಗೆ? ಏನಪ್ಪ ಇದು? ಇನ್ನು ಯಾರು ಸೈನ್ ಅಂತಾರ? ಅಯ್ಯೋ, ಹ್ಞೂ ಸರಿ, 20 ರೂಪಾಯಿ ಕೊಡ್ತೀನಿ. ಇವಾಗ ಸೈನ್ ಮಾಡಿಸ್ಕೊಂಡಿದ್ದೀನಿ. ನಾನು ಮಾಡಗೋ ಅಗ್ರಿಮೆಂಟ್, ನಾನು ಮಾಡೋ ಹುಷಾರಾಗಿ. ಒಂದು ಕೆಲಸ ಬಿದ್ದೈತೆ ಇಲ್ಲಿ. ಏನು ಈ ಬಟ್ಟೆ ಎತ್ತೋತಿಗೆ ನನ್ನ ಕತೆ ಮುಗೀತದೆ ಇವತ್ತು. ಪೆನ್ ಕೊಡು. 21 ರೂಪಾಯಿ ಯಾಕೆ? ಯಾರು 1 ರೂಪಾಯಿ ಏನು ದಾನಕ್ಕೆ ಕೇಳ್ತಾರ? 20 ರೂಪಾಯಿ ತಗೊಂಡೋಗು.
ಊಟ ಕೊಟ್ಟಿದ್ದಾರೆ ಪಾಪ ಅವ್ರ ಮನೇಲೇನೆ. ಇವಾಗ ತಿನ್ಬೇಕು. ನೋಡಿದ್ರೆ ಎಷ್ಟೊಂದು ಕೆಲಸ ಅರ್ಧ ಬರ್ಧ ಮಾಡಿಟ್ಟಿದ್ದೀನಿ. ಇನ್ನು ಅವು ಪ್ಲೇಸಿಗೆ ಸೇರಿಸ್ಬಿಟ್ಟು ಕಂಪ್ಲೀಟ್ ವಿಡಿಯೋದಲ್ಲಿ ಬರುತ್ತೆ. ಮತ್ತು ಇವಾಗ ಊಟ ಕಂಟಿನ್ಯೂ ಮಾಡೋಣ. ಹೊಟ್ಟೆ ಸಿತೈತೆ. ಪೂರ್ವಿ ತಿಂದಿದ್ದಾನೆ ಇವಾಗ ಆಲ್ರೆಡಿ. ಹೇಗೆ ಮಾಡಿ ಎಲ್ಲ ಒಂದು ಕಡೆ ಸ್ಟ್ಯಾಂಡರ್ಡ್ ಆಗಿರೋ ಮಧ್ಯದಲ್ಲಿ ಜೋಡಿಸು. ಇವೆಲ್ಲ ಫಸ್ಟ್ನೇ ಸ್ಟೆಪ್ಪಲ್ಲಿ ಜೋಡಿಸು. ಫಸ್ಟ್ನೇದು ಜಿಪ್ ಹಾಕಿದ್ರೆ ಅದು ರೆಡಿ ಸ್ಟೆಪ್ ಅಲ್ಲಿ ಜೋಡಿಸು. ಅಪ್ಪ ಕುತ್ಕೊಳಕ್ಕೆಲ್ಲ ಅನ್ಸಕ್ಕಾಗಲ್ಲ. ಎತ್ಕೊಳಪ್ಪ. ಫಸ್ಟ್ನೇ ಸ್ಟೆಪ್ಪಲ್ಲಿ ಜೋಡಿಸು. ಉಪ್ಪ ನೀಟಾಗಿ ಸೈಡಿಗೆ ಜೋಡಿಸ್ಬೇಕು. ತುರ್ಪಡ್ದು. ಫಸ್ಟ್ನೇ ಸ್ಟೆಪ್ ಅಂದ್ರೆ ಅದು ಜೋಡಿಸ್ಬಾರ್ದು. ತುರ್ಬಾರ್ದು. ನೀಟಾಗಿ ಜೋಡಿಸು. ಇಲ್ಲ ಅದಲ್ಲ. ಏನು ಹಾಕ್ತಾರ? ಇವೇನು ಕತ್ತೆ ಕುಡಿ. ಪರ್ಕೆ ಕುಡಿ. ಇಲ್ಲಿ ಕಸ ಆಯ್ತು. ಎಸಿಬಾರ್ದು. ಕೊಡು. ಮ್ಯೂಸಿಕ್ ಬಿಟ್ಟಿತ್ತಲ್ಲ. ಕಸ ಎಲ್ಲ ಎಳ್ಕೊ. ಇಲ್ಲಿ ಹಿಂಗೆ ಮಾಡಿ ಎಳ್ಕೊ. ಬರುತ್ತೆ. ಅದು ಕವರ್ ಇತ್ತಲ್ಲಿ ಇರೋದು. ಅಯ್ಯೋ ಸಿಕ್ಬಿಡ್ತ. ಪೆನ್ ಕೊಡೋಗಿ. ಪೆನ್ ಕೊಡೋಗಿ ಫಸ್ಟು ಕೊಡು. ಕಸ ಎಳ್ಕೊ. ಎಳ್ಕೊ. ಟೈಮ್ ಆಯ್ತು. ಆ ಕಡ್ಡಿಗೆ ಎಳ್ಕೊ. ಬರ್ತದೆ. ಆ ಕವರ್ ತೆಗಿ. ಬರುತ್ತೆ. ಕವರ್ ತೆಗಿಯೋ. ಪೂರ್ವಿ ಪರ್ಕಿಲ್ ಆಗಲ್ಲ ಕಣ. ಏನ್ ತೆಗಿಯೋ. ಸಿಟ್ಟು ಬರ್ಸೋದಂಗೆ ನಂಗೆ. ಕವರ್ ತೆಗಿ ಫಸ್ಟ್. ಬಬ್ಬಲ್ ರಫ್ ತೆಗಿ. ಬಬಲ್ ರಫ್ ಅಲ್ಲ ಅಲ್ಲಿ ಕಣ್ಕಾಡ್ಸಲ್ವಾ ಅದ್ರಡೆ? ಹೇ ಸ್ಟ್ಯಾಂಡರ್ಡ್. ಅಪ್ಪ ನಿಕ್ಕೆ ಉಳುಕ್ಬಿಡ್ತು. ಬೆಳ್ಳೋಡಿಲೆ ನಿಜ. ವಿಡಿಯೋ ಐತದ. ಬೇಗ ಬೇಗ ಮಾಡು. ನೋಡಿ ಇವಾಗ ಕಸ ಎಲ್ಲ ಬರ್ತದೆ ನೋಡಿ. ತಲಕ ಇದೇನು ಕವರ್? ಇಲ್ಲಿ ಬ್ಲೂ ಕವರ್ ತೆಗಿ. ಕವರ್ ತೆಗಿ. ತೆಗಿಯಪ್ಪ ಕವರ್ನ. ಸಿಕ್ಕಾಕಣದ ತೆಗಿಯಕ್ಕಾಗಲ್ವಾ? ತೆಗೆದ್ರೆ ನನ್ ಮಗ ನೀನು. ಇದೋದ್ ನನ್ ಮಗ ನೀನು. ಎಷ್ಟು ಗ್ರಾಮ ಆಡ್ತೀಯ ಅಂತ ಇದೋದ್ ಮುಡ್ಸ್ಕೊ. ಇನ್ ಕಸನ ಬಂತಾ? ನಿನ್ ಬ್ಯಾಗ್ ಕೊಡು. ನಿನ್ ಬ್ಯಾಗ್ ಹಚ್ಚ ಸಂದಿಗೆ ತುಪ್ಪ ಹೆಂಗಾರ ಮಾಡಿ. ಈ ಬ್ಯಾಗ್ ಹಾ ತುಪ್ಪ ಹಿಂಗಷ್ಟು ಕೊಡ್ಬೇಕು. ಕೊಡಿ ಕುಡ್ತೀನಿ ನಾನು. ಪೆಟ್ರೋಲ್ ಕುಡುಗ. ಕುತ್ಕೋಬೇಡ. ಅಲ್ಲೋಗು. ಆ ಬಟ್ಟೆನ ಎತ್ತಿಕೊ. ಪೂರ್ವಿ ನೀನು ಹಾಡನ್ನ ನೋಡಿದ್ರೆ ಏನೋ ಊಟನೇ ಹಾಕಿದ್ದೇನೋ ಅಂದ್ರೆ ನಿನ್ನ ನಿಮಗೆ ಅಲ್ಲಿ ಹಾಕ್ಬಿಟ್ರೆ ನಿನ್ ಬಟ್ಟೆ ತಗೊಳಕ್ ಕಷ್ಟ ಆಗಲ್ವಾ? ಬೇಡ ಬಿಡು. ಅಲ್ಲ ಕಷ್ಟ ಆಗುತ್ತೆ. ನಿಮ್ಗೆ ತಗೊಳಕ್ಕಾಗಲ್ಲ. ಇದು ಕವರ್ ಇತ್ತು. ಅಲ್ಲಿ ಇದ್ರ ಮೇಲೆ ಹಾಕೋ. ಬಟ್ಟೆ ಸ್ಟ್ಯಾಂಡ್ ಮೇಲೆ ತಗೊಳ್ಬೇಕಲ್ಲ. ಹುಷಾರು. ಕಸ ಹಾಕ್ತಾನೆ ಹಾಕ್ಬಾರ್ದು. ಇಲ್ಲಿ ಇಟ್ಕೋ. ಇಲ್ಲಿ ಇಟ್ಕೋ. ಅಡುಗೆ ಮನೆ
ಚೀಲದೊಳಗಡೆ ತುಕ್ಕದ ಅಲ್ಲಿರೋ ಬಟ್ಟೆಗಳೆಲ್ಲ ಒಗೆ ಹಾಕೋ ಅಲ್ಲಿ ಬಿದ್ದಾವ ನೋಡು. ಏನೋ ಸೌಂಡ್ ಆಯ್ತು. ನಾನು ಎಸ್ತಿದ್ದು ಟವಲ್ ಎಸ್ತಿದ್ದು ಹೋಗು ಬಟ್ಟೆಗಳನ್ನ ಒಗೆ ಅಲ್ಲ ಏನೋ ಬಾಗಿಲಿಂದ ಬಡ್ದಂಗ್ ಆಯ್ತು. ನಾನೇ ಏನೋ ಟಫ್ ಕೊಡ್ತಾಳ. ಇದ ಫಸ್ಟ್ ಇದ 5% ಜುಕ್ಕಾಕು ಮೇಲ್ಗಡೆ ಇದನ್ನ ಕೆಳಗಡೆ ಜೋಡಿಸು. ಟೈಮ್ ಆಯ್ತದೆ. ವಿಡಿಯೋ ಆಯ್ತದೆ ಕೊಡ. 1 ಅವರಿಂದ ವಿಡಿಯೋ ಮಾಡಿರೋದು 2 ಅವರ್ ಆಯ್ತು. ಎಲ್ಲೇ ತುರ್ತೇಜ ಆ ನಡೆ ತುರ್ಬೇಕು. ಅಡೆ ಅಡೆ ಸ್ಟೆಪ್ ಇವಾಗ ಇಕ್ಕು ಹಂಗೆಲ್ಲ ಕಸ ಬಿದ್ದೋಯ್ತದೆ. ಇರೋ ಬಟ್ಟೆ ಇದ್ಯಾವ ಅವೇ ಇದು ನಮ್ಮ ಗಿಟ್ಬಿಟ್ಟು ಅದು ಯಾರು ಗೊತ್ತಾಗ ಏನೈತಿ ಇದರಲ್ಲಿ ಇದನ್ನಲ್ಲಿಡು. ಪೂರಿ ಫೋನ್ ಬಿಟ್ಬಿಡ ಬಡ್ಕೋದ್ರೆ ಫೋನ್ ಹಾಕೊಂಡ್ಬಿಟ್ಟಿದ್ಯ ಬಿಟ್ಟು ಗೊತ್ತಾ. ಪಾರ್ಸಲ್ ಆಯ್ತು ಒಳಗಡೆ ಎಲ್ಲೋಗಿ ಬಿದ್ದಿತ್ತೆ ಗೊತ್ತಾ. ಮಾಡ್ತಾರೆ ಫೋನ್ ನೋಡೋದಕ್ಕೆ ಯಾವನ್ನ ಕೆಲಸ ಮಾಡೋದು ವಿಡಿಯೋ ನೋಡು ಹುಡುಗಿ ಫೋನ ವಿಡಿಯೋಸ್ತೀನಿ ಕಸ ಹೋಗು ಡಬ್ಬಲ್ ರ್ಯಾಪ್ ಆಯ್ತು. ಡಬ್ಬಲ್ ರ್ಯಾಪ್ ಎತ್ಕೊ ಮೇಲಕ್ಕೆ ಆ ಪಾರ್ಟ್ಸ್ ಎತ್ಕೊ ಇದ್ರದ್ದು ಸ್ಟ್ಯಾಂಡು. ನಾನೀಗ ಹೊಡೆದ್ರೆ ಎಲ್ಲೋಗಿ ಬಿದ್ದಿರ್ತೀವಿ ಗೊತ್ತಾ. ಅದೇ ಎಲ್ಲೋಗಿರ್ತೀಯ ಅಪ್ಪ ಅಲ್ಲಿ ಬೇಕಾಗಿರೋವೆಲ್ಲ ಎತ್ಕೊಳ್ಳೋ ಪ್ಲಾಸ್ಟರ್ ಅವೆಲ್ಲ ಎತ್ಕೊಳ್ಳೋ ಬ್ಯಾಡ್ದಿರೋ ಕಸಿನ್ ಮಾರ್ಕ್ ತುಂಬ ನಾಳೆ ಅಂದಿದ್ದು ಆಡು. ನಾಳೆ ಅಂದಿದ್ದು ನೀನ್ ಎದೋಡೋದೇ ಕತ್ತೆ ನನ್ನ ಮಗಂದು ಎಷ್ಟು ಗಂಟೆಗೆ 12 ಗಂಟೆಗೆ ನೀನ್ ನಂಬ್ಕೊಂಡು ಕೆಲಸ ಮಾಡ್ಕೊಳ್ಳೋದು. ನಿದ್ದೆ ಬಂದು ನಿನಗೆ 12 ಗಂಟೆವರೆಗೂ ಮಲ್ಕೊಳ್ಳ ನಿದ್ದೆದು ಸುಳ್ಳು ಹೇಳ್ತೇನೆ. ಆಮೇಲೆ ಬತ್ತೀಯಾ ಮೇಮಿ ಇದೆ ಬೆತ್ತಲ್ಲ ಐದು ಬೈದು ಹೇಳ್ತೀರ. ಇನ್ನೊಂದು ಕೆಲಸ ಹೇಳ್ತೀನಿ ಇದು ಒಳಗೆ ಚೀಲ ಎತ್ಕೊಬರ್ಕೊಟ್ಟು ಇದು
ಎತ್ಕೊಬರಕ ಇಲ್ಲೊಂದು ಕಾಟನ್ ಬಾಕ್ಸ್ ಎತ್ಕೊಟ್ಬಿಡು ಮೇಲ್ಕೆ ಈ ಬ್ಯಾಗ್ ನೀನು ಅಲ್ಲಿ ಇಟ್ಕೊಬಿಡು ನಿಂಗೆ ಬೇಕಾದ್ರೆ ಈಸಿ ಆಗುತ್ತೆ ತಕೊಳಕ್ಕೆ ಬನೀನು ಇದು ದಿನ ಹಾಕೊಳ್ಳೋ ಬಟ್ಟೆಗಳು ಬಾ ಎಷ್ಟು ಗಲೀಜ್ ಮಾಡ್ಕೊಂಡಿದ್ದ ಬಟ್ಟೆ ಗೊತ್ತಾ ಗಲೀಜು ಸ್ನಾನ ಮಾಡ ಬಾ ಬೇಗ ಬಾ ಬ್ರೇಕ್ ತೆಗಿಬಿಡಿ ಬಿಡು ತಗರು ಹಾಕಕ್ಕಾಗಲ್ಲ ಜಲ್ದಿ ಸಂಗಿ ಬ್ರೇಕ್ ಸಮೇತನೆ ಏ ಅಲ್ಲಿ ಈ ಕಡೆ ಬಿದ್ದೈತದೆ ಮಡಗೋದಿ ಮಡಗಲಿ ನನ್ನ ಮಗನ ಇಕ್ಬಿಡ್ತೀನಿ ಹಂಗೆ ಮಾಡಿಬಿಟ್ಬಿಟ್ಟು ಬೇರೆದೆಲ್ಲ ಮಾಡಕ್ ಹೋಯ್ತೇನೆ ಬಿಡಂತ ಏಯ್ ಬರೀತಾ ಎತ್ಕೊಳ್ಳ ಕಟ್ಟ ಬಕ್ಸ ನನ್ನ ಮಗನ ಎತ್ತ ಆ ಕಡೆ ಕೆತ್ತ ಕೊಡ ನಿನ್ ಬ್ಯಾಗ್ ಇಟ್ಕೊಳ್ಳ ಆಗತ್ತೆ ತುರ್ಕೋ ಒಳಗೆ ತುರ್ಪಾಗಷ್ಟೇ ಏನು ಕಾಣ್ತಿರೋ ತರ ಹಾ ಬಾಕ್ಸ್ ಹತ್ತಂದ ಅಲ್ಲಿಕೋ ಈಗ ಹೋಗಲ್ಲ ಹಿಂಗ ಅಡ್ಡಾಡ ಇಡ್ಬೇಕು ನೀನು ಅಡ್ಡಡ್ಡ ತಾಯಿ ಹಿಂಗೆ ಆದ್ರೆ ಬಗ್ಗಿಸ್ಬೇಡ ಪೂರ್ತಿ ಇದಾವೆ ಕೇಳಿಸ್ತಾ ಅಡ್ಡಡ್ಡ ಇಕ್ಕದಂದ್ರೆ ಕೇಳು ಗೊತ್ತಾಯ್ತು ಈಗ ಸ್ವಲ್ಪ ಹೋಗಿ ಕೈ ಸರಿ ಇಲ್ಲ ಹಾ ಹುಷಾರಾಗಿ ಮಾಡ್ಕೊಂಡು ಗೋಡಿ ಮಾಡ್ಕೊಂಡಿದ್ದು ಇದರ ಚಲೋ ಐತವೆ ಬೇಡ ಐಡಿಯಾ ಇಲ್ದಿದ್ದು ಏನೇನೋ ಮಾಡಕ್ ಹೋಯ್ತೆ ಇರೋ ಐಡಿಯಾ ಯೂಸ್ ಮಾಡ್ಬೇಕು ಇದನ್ನು ಮಾಡ್ಕೊಂಡು ಹೋಗು ಕೂರುತ್ತೆ ತಲೆ ಉಪಯೋಗಿಸ್ಬೇಕು ನೀನು ಅದನ್ನ ಸ್ವಲ್ಪ ಹಂಗ್ ಮಾಡು ಬಟ್ಟೆ ಸ್ಟ್ಯಾಂಡ ಚೂರ್ ಮೇಲ್ಕಿತ್ತು ಚೀಲ ತಗೋ ಬಟ್ಟೆ ತಗೊಂಬ ಬಾಯಿಂದ ಸೋರಿದ್ದು ಒಣ್ಣೆನಾ ಎಂಜ್ಲ ಎಂಜ್ಲೆಲ್ಲ ಮಾಡ್ತಾರ ಇಲ್ಲೊಂದ್ ಚೂರ್ ಬೈ ಇಲ್ಲೊಂದ್ ಚೂರ್ ಬಾ ಕೆಲಸ ಇದ್ ಬಾ ಬೇಗ ಬಾ ಅದಕ್ಕೆಲ್ಲ ಬೈ ಚೂರ್ ಬಾ ಓಡ್ ಬರ್ಬೇಕು ನೀನ್ ಬೇಗ ಆ ಮೂಲೆಯಲ್ಲಿರೋ ಬಟ್ಟೆಗಳೆಲ್ಲ ಈ ಕಡೆ ಇಟ್ಟ ಏನ್ ಬಟ್ಟೆಗಳು ಇಲ್ಲಾಂದ್ರೆ ಒಂದ್ಸರಿ ಇಟ್ಬಿಟ್ರೆ ಮೇಲೆ ತಕೊಳಕ್ಕಾಗಲ್ಲ ಇಲ್ಲ ಬಾಯ್ತಾ ಈ ಬಟ್ಟೆಗಳು ಬೇಕಾದ್ರೆ ತಕ್ಕೋಬಹುದು ಆ ಕಡೆ ಇರೋನು ಮಾತ್ರ ತಕ್ಕೋ ಈ ಕಡೆ ಯಾಕೆಂದ್ರೆ ಮತ್ತೆ ತಗೊಳಕ್ಕಾಗಲ್ಲ ಬೇಡವಾ ಸರಿ ಹೋಗು ಆ ಲ್ಯಾಪ್ಟಾಪ್ ಬೇಡವಾ ಸರಿ ಬಾಕಿ ಇಟ್ಕೊಂಡ್ ಚೀಲ ಇಟ್ಕೊಂಡು ಅದ್ರ ಮೇಲೆ ಇಟ್ಟು ಏನಪ್ಪ ಕಟ್ಟಕಾಯಿ ಅದು ಎಷ್ಟು ಕಷ್ಟ ಗೊತ್ತು ಎತ್ತನು ಎತ್ತಾಡು ಇದನ್ನ ಎತ್ತಕ್ಕೆ ಡ್ರಾ ಮಾಡ್ಕೊಂಡು ಕಟ್ಟಕಾಯಿ ಸಿಂಹ ನಿಮ್ಗೆ ಬುಳ್ಳೆ ಬಿಸಿ ಇಲ್ಲಿ ಬಾ ಬಾಯ್ತಾ ಎತ್ತು ಬಿಡ ಬಾ ಹೋಗಿ ಎತ್ಕೊಂಡು
ಹಂಗೆಲ್ಲ ಆಡ್ಬಾರ್ದು ಕೋಟಿ ಥರ. ಕಳಪೆ ಹಾಕ್ತೀನಿ. ಈಗ ಸರಿ ನಿಲ್ಸ ಕಡೆ ಗೋಡೆ ನಿಲ್ಸು. ಎಲ್ಲ ಕಿತ್ತಾಕ್ಬಿಟ್ಟಿದ್ದ ಮತ್ತೆ ಮುಟ್ಬೇಡ ಅನ್ನ. ಬಾ ಕಸ ಗುಡ್ಸು ಬಾ. ಏನಿಲ್ಲ ವೀಲ್ ಚೇರು ಇದು ಬ್ರೇಕ್ ಮಾತ್ರ ತಡ್ಕೊತೈತೆ. ಬ್ರೇಕ್ ತಡೀಲಿ ಅಂತ ಹೋಗಿ. ಅಷ್ಟೇ ಆಯ್ತಾ ಇಲ್ಲ ಅಂತ ಹೇಳ್ಬಾರ್ದು. ಕೆಲ್ಸಗಳು ಎಲ್ಲಾನು ಆಗಲ್ಲ, ಕೆಲ್ಸಗಳು ಆಗುತ್ತೆ ಅಂತ ಮಾಡು. ಕಿರ್ಚಬೇಡ, ಕಿರ್ಚಿದ್ರೆ ಕೆಲ್ಸ ಆಗಲ್ಲ. ಇದೇನು ಇವಾಗಾಗಿದ್ದು? ಏನಾಯ್ತು ಇವಾಗ? ಹೆಂಗಾಗ್ಬಿಡ್ತು? ಹೆಂಗ ತಳ್ಕತೀನಿ. ನಾ ನೋಡಿ ಸಿಟ್ಟು ಬಂದ್ಬಿಡ್ತದೆ. ಅಯ್ಯೋ ಹಿಡ್ಬಿಟ್ಟು ಹೋಗ್ತೀನಿ ಬಾ. ಕೂದಕ್ಕೆ ಹಾಕಿದ್ದೀನಿ ಅಷ್ಟೇ. ಗುಳ್ಳಿ ಕೆಲಸ ಬಂದ್ಬಿಡ್ತದೆ. ಮೊಳಕೆ ಬರ್ದಿರ ಇದ್ರೆ ನೀವು ನೋವಾಯ್ತದೆ. ನೋಡಿ ಇವಾಗ ಪಾಪು ಕಸ ಗುಡಿಸ್ತಾ ಐತೆ. ಲಾಸ್ಟಲ್ಲಿ ಎಂಡಿಂಗ್ ಕೆಲಸ. ಇವಾಗ ಎಲ್ಲ ಒಂದು ರೇಂಜಿಗೆ ತಂದ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಇವಾಗ ಏನು ಮಾಡೋದು, ಎಲ್ಲೂ ಜಾಗ ಇಲ್ಲ, ಇಷ್ಟರಲ್ಲೇ ಮ್ಯಾನೇಜ್ ಮಾಡಬೇಕು. ಹೆಂಗೋ ಮ್ಯಾನೇಜ್ ಮಾಡಿದ್ದೀನಿ. ಇವಾಗ ಮಿಕ್ಕಿರೋ ಕಸ ಎಲ್ಲ ತೆಗೆದು ಗುಡಿಸ್ತಾ ಇತ್ತು ಪಾಪು. ಗುಡಿಸು ಇಲ್ಲಿಂದ ಗುಡಿಸ್ಕೊ. ಅದೇನಿದು ಅಪ್ಪ ಎಲ್ಲ ಹಂಗೆ ಮಡಗುದು. ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕು, ಮತ್ತೆ ನಂಗೆ ಟೀಚರ್ಸ್ ಅಂತೂ ಇಂತೂ ದಪ್ಪ ತುಂಬಿಸಿದೀನಿ. ನನ್ನ ಕೈಲಿ ತುಂಬ್ತಾ ಇಲ್ಲ ಕಸನ. ಅಯ್ಯಯ್ಯೋ ಗೋಡೆ ಗುದಿತವನಲ್ಲ. ಯಾಕೋ ಎಲ್ಲರೂ ಗುದ್ಬಿಟ್ಟಿಯ? ನಿಲ್ಸು. ಪರ್ಕೆ ಇತ್ಕೋ ಫಸ್ಟು. ಹೊಸ ಪರ್ಕೆ ತಂದಿರೋದು. ಬೆಳಗ್ಗೆ ಪರ್ಕೆ ಹಾಳು ಮಾಡಿ ಇಟ್ಟವನೆ. ಈಗ ಸುಮ್ಮನೆ 150 ರೂಪಾಯಿ ಕೊಟ್ಟು ಇನ್ನೊಂದು ಹೊಸ ಪರ್ಕೆ ತಂದಿದ್ದಾಯಿತು. ದಿನಸಿ ತರಕ್ಕೆ ಹೋಗ ಅಲ್ಲೊಂದು 1000 ರೂಪಾಯಿ ಆಯಿತು. ಅಯ್ಯೋ ಹೋಗಪ್ಪ ಆತಾಗಿ. ಫ್ಯಾನ್ ಯಾಕೆ ಅಪ್ ಮಾಡಿದೆ? ಅಮ್ಮ ಪರ್ಕೆ ಎತ್ ಕಡೆ ಮಧ್ಯೆ ರೋಡ ನಿಲ್ಸ್ತಾರ. ಇದನ್ನ ಈ ಕಡೆ ನಿಲ್ಸು. ಪರ್ಕೆ ಎತ್ಕೋ ಫಸ್ಟು. ಫ್ಯಾನ್ ಯಾಕೆ ಅಪ್ ಮಾಡ್ತೀಯಾ? ಫ್ಯಾನ್ ಅಪ್ ಮಾಡಿಬಿಟ್ರಿ ಏನು ಉಸಿರಾಡಕ್ಕದು ಹೆಂಗಾಗುತ್ತೆ? ಇಲ್ಲಿ ಎಲ್ಲ ಸುಮ್ಮನೆ ಕೂತ್ಕೋ. ಡ್ರಾಮಾ ಹೊಡಿಬೇಡ. ಇಲ್ಲಿ ನನ್ನ ಕಾಲು ಕಚ್ಚದೆ ಗೊತ್ತು ನನಗೆ. ಇಲ್ಲಿ ಎಲ್ಲೋ ಐತೆ ಕಾಲು. ಒಂಥವಲ್ಲ 2 ತಾವು ಕಚ್ಚೈತೆ. ಕೀರ್ಬೇಳು ತಿಂದದೆ. ಈ ಕಡೆ ರೈಟ್ ಸೈಡು ಹೆಬ್ಬೆಳ್ಳು ತಿಂದ್ಬಿಟ್ಟೈತೆ. ಕೀರ್ಬೇಳು ನೋಡಿದ್ದು. ಅಯ್ಯ ಬಿಡು, ಇಂಜೆಕ್ಷನ್ ಹಾಕ್ಸ್ಕೊಂಡಿಲ್ಲ ಅಂದರೆ ಏನಾಗಲ್ಲ. ಓ ಇದನ್ನು ತಗೋ. ಎಷ್ಟು ಅಂತ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು? ವರ್ಷಕ್ಕೆ 3 ಸಾರಿ ಬರೀ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು ಆಯ್ತು ನಂದು. ಏನು ಮಾಡೋಣ, ನಮ್ಮ ಮನೆ ಬರೋ ನಾವು ಕೇಳ್ಕೊಂಡಿರೋದು. ಫ್ಯಾನ್ ಹಾಕಿ ಉಸಿರಾಡೋಕ್ಕಾಗಲ್ಲ. ಕಸ ದಪ್ಪ ಗುಡ್ಸೋ ಕಡೆ ಬೆಳಿಗ್ಗೆ ಎತ್ತಕತ್ತೀನಿ ನಾನು. ನೋಡಿ ಎಂಥ ಕೆಲಸ ಮಾಡುತ್ತೆ. ಒಂದೂ ಸರಿಯಾಗಿ ಮಾಡಲ್ಲ ಇದು. ಬಿಡ್ಕೊಂಡು ನನಗೆ ಸಾಕಾಗುತ್ತೆ. ಆ ಮೂಲೆಯಲ್ಲೇ ಗುಡ್ಸು. ಅಲ್ಲಿ ಬೇಡ, ಬಾಗಿಲಿಂದೆ ಬೇಡ, ಅಲ್ಲೇ ಕಾಣಂಗೆ ಗುಡ್ಸು. ಬಾಗಿಲಿಂದೆ ಮಾಡಿದ್ರೆ ಮತ್ತೆ ನಂಗೆ ಅಲ್ಲಿ ತಗೊಳಕ್ಕೆ ಕಷ್ಟ ಆಯ್ತದೆ. ಅಲ್ಲೇ ಇದ್ರೆ ಬೆಳಗ್ಗೆ ಎತ್ತಾಕ್ತೀನಿ. ಸರಿ ಗುಡ್ಸು. ಅಲ್ಲಿ ಬಾಗಿಲಿಂದ ಹೇಳ್ಕೊ. ಹಾಂ ಹಂಗೆ. ಅಯ್ಯೋ ಈ ನನ್ನ ಮಗನಿಗೆ ಒಂದು ಕೆಲಸ ಮಾಡಿಸೋ ಹೊತ್ತಿಗೆ ನನ್ನ ಕತೆ ಮುಗೀತದೆ. ಪೂರ್ವಿ